ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ಯಾವ ವಿಡಿಯೋ ಎಂತಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತ. ಇದು ನಮ್ಮ ಬಾಸ್ ಕಿಚ್ಚ ಸುದೀಪ್ ಸರ್ ಬರ್ಡೇ. ನಾನು ಮತ್ತು ನಮ್ಮ ಯಜಮಾನ್ರು ನಿನ್ನೆ ರಾತ್ರಿ ನಾವು ಬಾಸ್ ಬರ್ಡೇಗೆ ಹೋಗಿದ್ವಿ. ನನಗಂತೂ ತುಂಬ ಖುಷಿ ಆಯ್ತಿತ್ತು. ಯಾಕಂದರೆ ನಾನು ಹೋದ ವರ್ಷ ಕೂಡ ಹೋಗಿದ್ದೆ, ಆದರೆ ನೋಡೋದಕ್ಕಾಗಿರಲಿಲ್ಲ. ಯಾಕಂದರೆ ನಾನು ಹೋಗೋದಕ್ಕೂ ಅವ್ರ ಮನೆಗೆ ಹೋಗೋದಕ್ಕೂ ಅಷ್ಟೇ ಟೈಮ್ ಇತ್ತು. ಒಂದು 5 ಸೆಕೆಂಡಲ್ಲಿ ಅವ್ರು ಹೊರಟೋಗ್ಬಿಟ್ರು. ನಂಗೆ ನೋಡೋದಕ್ಕಾಗಲಿಲ್ಲ. ಅದಕ್ಕೆ ನಂಗೆ ತುಂಬ ಬೇಜಾರಾಗಿತ್ತು. ಅದಕ್ಕೆ ಈ ವರ್ಷ ಹೋಗಲೇಬೇಕು ಅಂತ ಹಠ ಹಿಡಿದು ಹೋದೆ. ಅಂದರೆ ಮಳೆ ಬೇರೆ ಬಂದುಬಿಡ್ತು. ಅದಕ್ಕೆ ಏನಪ್ಪ ಮಾಡೋದು, ಕರ್ಕೊಂಡು ಹೋಗ್ತಾರೋ ಇಲ್ವೋ ಅನ್ನೋ ಭಯ ಬೇರೆ. ನಾನಂತೂ ದೇವ್ರನ್ನ ಎಷ್ಟು ಬೇಡ್ಕೊಂಡಿದ್ದೆ, ಮಳೆ ನಿಂತೋಗ್ಬಿಡ್ಲಿ ಅಂತ. ಯಾಕಂದರೆ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿತ್ತು. ನನಗೆ ನಮ್ಮ ಯಜಮಾನ್ರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ನಾನು ಡ್ಯೂಟಿ ಮುಗಿಸ್ಕೊಂಡು ಬನ್ನಿ ಆಮೇಲೆ ಹೋಗೋಣ ಅಂತ ಹೇಳಿದೆ. ಡ್ಯೂಟಿ ಮುಗಿಸ್ಕೊಂಡು ಬಂದರು. ಬರೋಷ್ಟರಲ್ಲಿ 10:15 ಆಗಿಬಿಟ್ಟಿತ್ತು. ಇಷ್ಟೊತ್ತಿಗೆ ಬಾಸ್ ಬಂದು ಹೊರಟೋಗ್ಬಿಟ್ಟಿರ್ತಾರೆ. ಹೋಗೋದೋ ಬೇಡವೋ ಅನ್ನೋ ಏನೋ ಒಂದು ಕಡೆ ಭಯ ಇತ್ತು. ಆದ್ರೂ ಹೋಗಿ ನೋಡೋಣ, ಒಂದು ಸತಿ ನಮ್ಮ ಲಕ್ಕಿದ್ರೆ ಆವಾಗಲೇ ಬರ್ಬೋದಲ್ವಾ ಅಂತ ಅಂದ್ಕೊಂಡು ಹೋದ್ವಿ. ನಾವು ಹೋಗೋದಕ್ಕೇನು ಆಲ್ರೆಡಿ ಮಾಮೂಲಿ ಸೀರಿಯಲ್ ಸೆಲೆಬ್ರಿಟೀಸು, ಹಾಗೆಯೇ ಬಾಸ್ ಫ್ರೆಂಡ್ಸು ಅವರೆಲ್ಲ ಬಂದಿದ್ದರು. ಅಂದರೆ ಚಂದನ್ ಗೌಡ ಆಗ್ಬೋದು, ಪ್ರದೀಪ್ ಆಗ್ಬೋದು, ರಾಜೀವ್ ಅವ್ರು ಆಗ್ಬೋದು, ಹಾಗೆಯೇ ರಾಜೀವ್ ಗೌಡ ಅವ್ರು ಆಗ್ಬೋದು, ಹಾಗೆಯೇ ಸುಮಾರು, ಆಮೇಲೆ ಉಗ್ರ ಮಂಜು ಅವರೆಲ್ಲ ಬಂದಿದ್ದರು. ಅಂದರೆ ಅವ್ರನ್ನೆಲ್ಲ ಒಬ್ಬೊಬ್ಬರಾಗಿ ಕರೆಸಿ ಬಾಸ್ ಬಗ್ಗೆ ಮಾತಾಡ್ಸೋದಾಗ್ಬೋದು, ಅವ್ರ ಫಿಲಮ್ ಸಾಂಗ್ಸ್ಗಳಿಗೆ ಡ್ಯಾನ್ಸ್ ಮಾಡೋದಾಗ್ಬೋದು, ಮತ್ತು ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಆಗ್ಬೋದು. ಇದೇ ಥರ ಒಂದು ಎರಡೆರಡು ಮಾತು ಅವ್ರ ಜೊತೆ ಆಡ್ತಾಯಿದ್ರು. ಯಾಕಂದರೆ ಬಾಸ್ ತುಂಬ ಲೇಟಾಗಿ ಬಂದರು. ಅಂದರೆ ಅವ್ರು ಹೇಳಿದ ಟೈಮಿಂಗ್ಸ್ ಅಷ್ಟೇ, ನಾವು ಬೇಗ ಹೋಗಿದ್ವಿ ಅಷ್ಟೇ. ಅದಕ್ಕೆ ಇನ್ನು ಅಭಿಮಾನಿಗಳು ಕಾಯಬೇಕಲ್ವ. ಹಾಗೆಯೇ ಅವ್ರು ಫುಲ್ ಗಲಾಟೆ ಮಾಡ್ತಿರ್ತಾರೆ, ಇನ್ನೂ ಬಾಸ್ ಬಂದಿಲ್ಲ, ಟೈಮ್ ಆಯಿತು ಅಂತ. ಅವ್ರಿಗೂ ನೋಡೋ ಖುಷಿ. ಹಾಗೆ ಬೇಗ ಬರ್ಡೇ, ಅಕಸ್ಮಾತ್ 12 ಗಂಟೆ ಆಗಿಬಿಟ್ರೆ ನಾವು ಯಾವಾಗ ವಿಶ್ ಮಾಡೋಣ ಅನ್ನೋ ಬೇಜಾರು. ಅದಕ್ಕೇ ಅವ್ರೇನು ಮಾಡ್ತಾರೆ, ಫುಲ್ ಗಲಾಟೆ ಮಾಡ್ತಿರ್ತಾರೆ. ಅದಕ್ಕೇ ಅವ್ರನ್ನ ಒಬ್ಬೊಬ್ಬರಾಗಿ ಕರೆಸಿ ಅವ್ರ ಬಗ್ಗೆ ಮಾತಾಡ್ಸೋದು, ಹಾಗೆ ಡ್ಯಾನ್ಸ್ ಮಾಡೋದು, ಅವ್ರ ಮೇಲಿರೋ ಪ್ರೀತಿ ಗೌರವನ ತೋರಿಸ್ತಾಯಿತ್ತು ಅವ್ರ ಮಾತಲ್ಲಿ. ನೋಡಿ, ಅವ್ರ ಸಾಂಗ್ಗಳಿಗೆ ಇವರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಕೂಡ ಒಂದೊಂದೆರಡು ಸ್ಟೆಪ್ ಹಾಕ್ವಿ ಅಂತಲೇ ಹೇಳ್ಬೋದು. ಅದರಲ್ಲೂ ಬಾಸ್ ಸಾಂಗ್ ಅಂದರೆ ನಮಗೊಂಥರ ಕ್ರೇಜು. ನಮಗೆ ಅಲ್ಲಿ ಕಾಲು ನಿಂತಿರೋದೇನಿಲ್ಲ, ಅದಕ್ಕಾಗಲ್ಲ. ಆದ್ರೂ ಅಂದರೆ ಫುಲ್ ಹುಡುಗರೆಲ್ಲ ಇರ್ತಾರಲ್ಲ ಅಂತ ನಾವು ಡ್ಯಾನ್ಸ್ ಮಾಡೋದಕ್ಕೆ ಹೋಗಿಲ್ಲ. ಸುಮ್ಮನೆ ಅಂದರೆ ನಮ್ಮ ಯಜಮಾನ್ರು ಸ್ಟಾರ್ಟಿಂಗಲ್ಲಿ ಬರೀ ಇಷ್ಟೊತ್ತಲ್ಲೆಲ್ಲ ಹುಡುಗರೆಲ್ಲ ಬಂದಿರ್ತಾರೆ, ಫ್ಯಾಮಿಲೀಸ್ ಬಂದಿರಲ್ಲ, ಬೇಡ ಗಲಾಟೆಗಳಾಗುತ್ತೆ ಬೇಡ ಅಂತೆಲ್ಲ ಭಯ ಹುಡ್ಸಿದ್ರು. ನೋಡೋಣ ಅಂತ ಬಂದ್ವಿ. ಅಂದರೆ ಆಲ್ಮೋಸ್ಟು ಬರೀ ಹುಡುಗರು ಈ ಥರ ಇರೋದಕ್ಕಿಂತ ಜಾಸ್ತಿ ಫ್ಯಾಮಿಲೀಸೇ ಬಂದಿದ್ರು ಅಂತ ಹೇಳ್ಬೋದು. ಅಂದರೆ ಅಲ್ಲಿ ನೋಡೋದಕ್ಕೆ ಮಾತ್ರ ಹುಡುಗರು ಕಾಣ್ತಾರೆ, ಹಿಂದೆಲ್ಲ ಫುಲ್ ಫ್ಯಾಮಿಲೀಸೇ. ಅದರಲ್ಲೂ ಅಜ್ಜಿ, ಅಂಕಲ್ಗಳು, ಆಂಟಿರು ಎಲ್ಲರೂ ಬಂದಿದ್ದರು ಆ ಮಳೆಯಲ್ಲೂ ಕೂಡ. ಅಷ್ಟೊತ್ತಿಗೆ 11:15 ಅಂದರೆ 11:40ಕ್ಕೆ ಬಾಸ್ ಬಂದರು. 11:40ಕ್ಕೆ ಬಂದು ಹೆಚ್ಚು ಕಮ್ಮಿ 12 ಗಂಟೆನೂ ಇದ್ದರು ಅವರು ಅಲ್ಲೇ. ನನಗಂತೂ ನನ್ನ ನೈಟ್ಗೆ ಕಾಣ್ತಾನೆ ಇರಲಿಲ್ಲ. ಸ್ಟೇಜ್ ಫುಲ್ ಆ ಕಡೆ ಇತ್ತು, ನಾವು ಈ ಕಡೆ ನಿಂತಿದ್ವಿ. ನನಗಂತೂ ಬೇಜಾರಾಗಿ ಹೋಗಿತ್ತು. ಹೋದ ವರ್ಷವೂ ಓದೇ ಸಿಗಲಿಲ್ಲ ನೋಡೋದಕ್ಕೆ, ಈ ವರ್ಷವೂ ಹಂಗೆ ಆಗ್ತಲ್ಲ ಅಂತ ಬೇಜಾರಾಗಿತ್ತು. ಆಮೇಲೆ ಅವರೇನೆ ಸ್ಟೇಜಿಂದ ಈ ಕಡೆಗೆ ಬಂದರು. ನನಗಂತೂ ನಾನು ಇಲ್ಲಿದ್ದೀನಿ ಅಂದರೆ ಹೆಚ್ಚು ಕಮ್ಮಿ ಒಂದು 200-250 ಮೀಟ್ರ್ ಅಷ್ಟರಲ್ಲಿ ನಮ್ಮ ಬಾಸ್ ಇದ್ರು ಅಷ್ಟೇ. ನನಗಂತೂ ಫುಲ್ ಖುಷಿ ಆಗೋಯಿತು. ಇನ್ನೂ ಹತ್ತತ್ರ ಅಂತ ನಾನು ಹೋಗ್ತಾನೆ ಇದ್ದೆ. ಫುಲ್ ಹತ್ರದಿಂದ ನೋಡಿದೆ ನಾನು ಬಾಸ್ನ. ನನಗಂತೂ ತುಂಬ ಖುಷಿಯಾಯಿತು. ನನಗೆ ಬೇಜಾರಾಗೋಗಿತ್ತು ಹೋದ ವರ್ಷ ನೋಡೋಕ್ಕಾಗಲಿಲ್ಲ ಅಂತ. ಬಟ್ ಹೋದ ವರ್ಷ ನೋಡಿದ್ರೂ ಇಷ್ಟು ಕ್ಲಿಯರಾಗಿ ನಾನು ನೋಡಿರ್ತಿರ್ಲಿಲ್ಲ ಅನ್ಕೋತೀನಿ. ಯಾಕಂದರೆ ಫುಲ್ ಗ್ರೌಂಡಲ್ಲೆಲ್ಲ ಜನ ಇದ್ದರು. ಹೋದ ವರ್ಷ ಬೆಳಗ್ಗೆ ಮಾಡಿದ್ದರಿಂದ ಫುಲ್ ಗ್ರೌಂಡೆಲ್ಲ ಜನ. ಒಬ್ಬರ ಮುಖನೂ ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ. ಒಂದು ಹಕ್ಕಿ ಥರ ಕಾಣಿಸ್ತಾಯಿತ್ತು, ಪಕ್ಷಿ ಥರ ಕಾಣಿಸ್ತಾಯಿತ್ತು. ಬಟ್ ಬಾಸ್ ಇವಾಗ ನಮ್ಮ ಹತ್ರದಲ್ಲೇ ಇದ್ದರು. ನನಗಂತೂ ಹೆವಿ ಖುಷಿಯಾಗೋಯಿತು. ನಾನಂತೂ ಫುಲ್ ಕಿಚ್ಚ ಅಂತ ಕೂಗಿ ಫುಲ್ ಗಂಟ್ಲೆಲ್ಲ ನೋವು ಬಂದ್ಬಿಟ್ಟಿತ್ತು. ಫುಲ್ ಗಂಟ್ಲೆಲ್ಲ ಕಟ್ಕೊಂಡಿತ್ತು ನನಗೆ. ಅಷ್ಟೊಂದು ಹಚ್ಚಿದ್ದೀನಿ ನಾನು. ಅಷ್ಟರಲ್ಲಿ ಅಂದರೆ ಬಾಸ್ ಬರೋಕ್ಕೂ ಮೊದಲೇ ಅವರ ಅಕ್ಕನ ಮಗಂದು ಟೀಸರ್ ಎಲ್ಲ ರಿಲೀಸ್ ಆಗಿತ್ತು. ಅದೆಲ್ಲ ನೋಡ್ತಾಯಿದ್ವಿ. ಅಂದರೆ ಬಾಸ್ದು ಮಾರ್ಕ್ ಟೀಸರ್ ಕೂಡ ರಿಲೀಸ್ ಆಯಿತು. ಅಂದರೆ ಆಲ್ರೆಡಿ ಆಗಿತ್ತು ಬೆಳಗ್ಗೆನೇ. ಅಂದರೆ ಅದನ್ನು ಮತ್ತೆ ಸ್ಟೇಜ್ ಮೇಲೆ ರಿಲೀಸ್ ಮಾಡಿದರು. ಅದನ್ನೆಲ್ಲ ಪ್ರಿಂಟ್ ಎಲ್ಲ ಹಾಕ್ಸಿ, ಅದೆಲ್ಲ ಫೋಟೋ ಎಲ್ಲ ಮಾಡಿಸಿ, ಎಲ್ಲರೂ ಈ ಥರ ಎಲ್ಲ ಬಾಸ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಬಂದ ತಕ್ಷಣ ಅದನ್ನೆಲ್ಲ ಎತ್ಕೊಂಡು ಹಾಗೆಯೇ ಬಾವುಟದಲ್ಲೆಲ್ಲ ಬಾಸ್ ಫೋಟೋ ಹಾಕಿ ಫುಲ್ ಸೆಲೆಬ್ರೇಷನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಅಂದರೆ ತುಂಬ ಗಲಾಟೆನೂ ಮಾಡ್ಕೊಳ್ಳಿಲ್ಲ, ನುಗ್ಲು ಆಗಲಿಲ್ಲ. ಒಂದು ಸ್ವಲ್ಪ ಚೆನ್ನಾಗಿತ್ತು. ಅಂದರೆ ಫ್ಯಾಮಿಲೀಸ್ ಭಯ ಪಟ್ಕೊಳ್ಳೋದು ಬರೋದಕ್ಕೆ ಅದಕ್ಕೇ. ಏನಾದರೆ ನುಗ್ಲು ಆಗುತ್ತೆ, ತಳ್ಳಾಟಗಳಾಗುತ್ತೆ, ಜಗಳಗಳಾಗುತ್ತೆ, ಏನಾದರೂ ಏಟ್ ಮಾಡ್ಕೊಂಡ್ರೆ ಏನು ಮಾಡೋದು ಅನ್ನೋ ಭಯಕ್ಕೋಸ್ಕರನೇ ಫ್ಯಾಮಿಲೀಸ್ನ ಅಂದರೆ ಲೇಡೀಸ್ನ ಕರ್ಕೊಂಡು ಬರೋದಕ್ಕೆ ಫ್ಯಾಮಿಲಿಯವರು ಹೆದರ್ಕೊತಾರೆ. ಬಟ್ ನಿನ್ನೆ
ಆ ಥರ ಯಾವುದೇ ಇದು ಆಗಿಲ್ಲ. ಅಜ್ಜಿದಿರು ಕೂಡ ಬಂದಿದ್ದರು. ಅಂದರೆ ನಾನು ಈ ವಿಡಿಯೋನ ನೋಡಿರ್ಬೋದು ನೀವು, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನನೇ ಕಾಣೋದು. ಏನಪ್ಪ ಇಷ್ಟೋ ಜನನ ಬಂದಿರೋದು ಅಂತ ಅನಿಸುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಅಷ್ಟು, ಆಮೇಲೆ ಅಂದರೆ ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ ತುಂಬ ಲೇಟಾಗಿ ಬರ್ತಾರೆ ಅಂತ. ಅದಕ್ಕೆ ಟೈಮ್ ಆಯಿತು ಫುಲ್ ಅಲ್ಲೆಲ್ಲ ಫುಲ್ ಹಾಲ್ ತುಂಬ ಫುಲ್ ಜನಗಳಾಗ್ಬಿಟ್ರು. ಹಾಗೆಯೇ ನಾವು ಅಲ್ಲಿ ಬೇಗನೆ ಹೋಗಿದ್ವಲ್ಲ, ಹಾಗೆಯೇ ಅಲ್ಲಿ ಫ್ಯಾಮಿಲೀಸ್ ಇದ್ರಲ್ಲ, ಅವರೆಲ್ಲರೂ ನಮಗೆ ಫ್ರೆಂಡ್ಸೇ ಆಗಿಬಿಟ್ರು. ಅವರು ನಮ್ಮ ಬಾಸ್ ಫ್ರೆಂಡ್ಸ್, ನಾವು ಅವ್ರ ಫ್ರೆಂಡ್, ಅವ್ರ ಫ್ರೆಂಡ್ ಅಂದ್ಕೊಂಡು ಮಾತಾಡ್ಕೊಂಡು ಅವ್ರು ನಾವು ಒಂಥರ ಫ್ರೆಂಡ್ಸ್ ಥರ ಆಗಿಬಿಟ್ವಿ. ಹಾಗೆಯೇ ಫುಲ್ ಮಳೆಯೆಲ್ಲ ಈ ಥರ ನೆನ್ಕೊಂಡೆಲ್ಲ ಬಂದಿದ್ವಲ್ಲ, ಅದಕ್ಕೆ ಕೋಲ್ಡು ಕೆಮ್ಮೆಲ್ಲ ಬಂದುಬಿಟ್ಟಿದೆ ನನಗೆ. ಆದರೂ ಏನೋ ಒಂಥರ ಖುಷಿ ಅಂತ, ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೆಯೇ ಬಾಸ್ ನಾನು ಫುಲ್ ಹಿಂಗೆ ಬಾಸ್ ಅಂತೆಲ್ಲ ಮಾಡ್ತಾಯಿದ್ದೆ. ಅವ್ರು ಈ ಕಡೆ ಎಲ್ಲ ನೋಡಿದ್ರು, ನಮಗೊಂಥರ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಇದನ್ನೇ ಅನಿಸುತ್ತೆ ಫ್ಯಾನ್ ಮೂಮೆಂಟ್ ಅಂತ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ನನಗೆ ಶೇಕ್ ಹ್ಯಾಂಡ್ ಕೊಡಲಿಲ್ಲ ಅಂತ ಒಂಚೂರು ಬೇಜಾರಾಯಿತು. ಆದರೆ ಏನಂತಾರೆ, ಅತಿಯಾಸೆ ಅಂತಾರಲ್ಲ, ಆ ಥರ ಮಾಡ್ಕೋಬಾರ್ದು. ಯಾಕಂದರೆ ಅಷ್ಟೊಂದು ಜನಗಳ ಮಧ್ಯೆ ನಾನು ನೋಡ್ತೀನಿ, ನನಗೆ ಕಾಣಿಸ್ತಾರೆ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಅಷ್ಟು ಹತ್ರದಿಂದ ನೋಡಿದ್ದೀನಿ. ಯಪ್ಪ, ನನಗಂತೂ ಈಗಲೂ ನೆನೆಸ್ಕೊಂಡ್ರು ನನಗೆ ನೈಟೆಲ್ಲ ಖುಷಿಗೆ ನಿದ್ದೆನೇ ಬಂದಿಲ್ಲ. ಇನ್ನು ನೋಡಿದ್ದೀನಿ, ಬಾಸ್ ನೋಡಿದೆ ಅನ್ನೋ ಖುಷಿಗೆ. ಹಾಗೆಯೇ ಎಲ್ಲ ಬಂದಿದ್ರಲ್ವ, ಹಾಗೆಯೇ ವಿನಯ್ ಗೌಡ ಅವರು ಕೂಡ ಬಂದಿದ್ದರು. ಬಿಗ್ ಬಾಸ್ಗೆ ಬಂದಿದ್ರಲ್ಲ ಅವರು ಕೂಡ ಬಾಸ್ ಬಗ್ಗೆ ಮಾತಾಡಿದ್ರು. ಅವ್ರ ಮಾತುಗಳಲ್ಲಿ, ಅಂದರೆ ಅವ್ರು ಬಂದಿದ್ದವ್ರ ಫ್ರೆಂಡ್ಸ್ಗಳು ಅವ್ರ ಮಾತುಗಳಲ್ಲಿ ಅವ್ರ ಮೇಲಿರೋ ಪ್ರೀತಿ ಗೌರವ ಕಾಣಿಸ್ತಾ ಇತ್ತು. ಖುಷಿ ಆಯಿತು. ಇದೇ ಥರ ಅವ್ರು ಏನೇ ಯಾರನ್ನೇ ಬೆಳೆಸಿದ್ರು ಕೂಡ ಅವ್ರ ಬಗ್ಗೆ ಪ್ರೀತಿ ಗೌರವ ಅನ್ನೋದಿರಬೇಕು. ಆವಾಗಲೇ ಅವರು ಬೆಳೆಯೋದಕ್ಕಾಗೋದು. ಆದರೆ ಇವ್ರುಗಳ ಮಾತುಗಳಲ್ಲಿ ಅದು ಕಾಣಿಸ್ತು. ನನಗಂತೂ ತುಂಬ ಖುಷಿಯಾಯಿತು. ಹಾಗೆ ಬಾಸ್ ಕೂಡ ಬಂದಬಲ್ಲೆ ನಮಗೋಸ್ಕರ, ಅಂದರೆ ಅಭಿಮಾನಿಗಳಿಗೋಸ್ಕರ ಚಂದನ್ ಗೌಡ ಅವ್ರಿಗೂ ಒಂದು ಸಾಂಗ್ ಆಡಿದರು. ಜೀವನಿನೇ ಗೆಳೆಯ ಅಂತ ಒಂದು ಸಾಂಗ್ ಇದೆ ನೋಡಿ, ರೀಸೆಂಟಾಗಿ ರಿಲೀಸ್ ಆಗಿತ್ತು. ಅದು 2 ಲೈನ್ ಕೂಡ ಆಡಿದ್ರು. ಅದು ನಿಮಗೋಸ್ಕರ ಅಂತಲೇ, ಅಂದರೆ ಅಭಿಮಾನಿಗಳಿಗೋಸ್ಕರ ಅಂತಲೇ ಆಡಿದ್ರು. ಆ ಹಾಡು ಕೂಡ ಕೇಳಿ ತುಂಬ ಖುಷಿಯಾಯಿತು. ಹಾಗೆ ಉಗ್ರ ಮಂಜು, ಅಂದರೆ ಮ್ಯಾಕ್ಸ್ ಮಂಜು ಕೂಡ ಬಿಗ್ ಬಾಸ್ಗೆ ಬಂದಿದ್ರಲ್ಲ, ಅವ್ರು ಕೂಡ ಬಂದರು. ಅವರು ಕೂಡ ಬಾಸ್ ಡೈಲಾಗ್ ಎಲ್ಲ ಹೇಳಿದ್ರು. ಹಾಗೆ ಬಾಸ್ ಬಗ್ಗೆ ಮಾತಾಡಿದ್ರು, ಅವ್ರ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು. ನಮಗೆ ಒಂಥರ ಖುಷಿ ಆಗ್ತಾಯಿತ್ತು. ಅಂದರೆ ಬಾಸ್ ಇನ್ನೂ ಬಂದಿಲ್ಲ ಅಂತಲೂ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆಯೇ ಇವ್ರುಗಳ ಮಾತಾಗ್ಬೋದು, ಅವ್ರ ಅಭಿಮಾನಿಗಳ ಬಗ್ಗೆ ಮಾತಾಡಿದ್ದಾಗ್ಬೋದು, ಅವ್ರ ಮೇಲೆ ಅವ್ರಿಗೆ ಅಭಿಮಾನ ಇರೋದಾಗ್ಬೋದು, ಇದೆಲ್ಲ ನೋಡಿದಾಗ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಹಾಗೆಯೇ ಅಂದರೆ ಅರೇಂಜ್ಮೆಂಟು ಅಷ್ಟೇ. ಅಂದರೆ ಇಷ್ಟೊಂದು ಹುಡುಗರು ಬರ್ತಾರೆ, ಫ್ಯಾಮಿಲೀಸ್ ಬರ್ತಾರೆ, ಹೇಗಿಡೋಣ ಮಾಡೋಣ ರೆಡಿ ಮಾಡೋಣ ಅಂತ ಗಾಬರಿ ಮಾಡ್ಕೊಳ್ದೇ ಆರಾಮ್ಸೆ ಮಾಡಿದರು. ನನಗೆ ಇದೇ ಫಸ್ಟು ನಾನು ಅದು ಹೋಗಿದ್ದು. ನಂದಿ ಗ್ರೌಂಡ್ಸ್ ಅಂದರೆ ನಾನು ಮೋಸ್ಟ್ಲಿ ಬರೀ ಗ್ರೌಂಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಈ ಥರ ಹಾಲೆಲ್ಲ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಮಳೆ ಬಂದ್ರೂ ಕೂಡ ನೆನೆದೇನೆ ಇರೋ ಥರ ರೆಡಿ ಮಾಡಿದರು. ತುಂಬ ಖುಷಿಯಾಯಿತು. ಹಾಗೆಯೇ ಏನು ಗಲಾಟೆ ಕೂಡ ಮಾಡ್ಕೊಳ್ಳಿಲ್ಲ, ಯಾವುದೇ ಗಲಾಟೆನೂ ನಡೀಲಿಲ್ಲ. ಚೆನ್ನಾಗಾಯಿತು ಪ್ರೋಗ್ರಾಮ್ ಎಲ್ಲ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಬಾಸ್ ನೋಡಿದೆ ಅಂತ ನನಗೆ ನೈಟೆಲ್ಲ ಫುಲ್ ನಿದ್ದೆನೇ ಬಂದಿಲ್ಲ ಖುಷಿಗೆ. ಹಾಗೆಯೇ ಬಾಸ್ ಮಗಳು ಸಾನ್ವಿ ಕೂಡ ಬಂದಿದ್ದರು. ಅವರು ಕೂಡ 1-2 ಮಾತಾಡಿದ್ರು. ಬಟ್ ಗಲಾಟೆಯಲ್ಲಿ ಮಾತೆಲ್ಲ ಕೇಳಿಸ್ಕೊಳ್ಳೋದಕ್ಕಾಗಿಲ್ಲ, ಬಾಸ್ ಮಾತು ಮಾತ್ರ ಕೇಳಿಸಿದ್ದು ನಮಗೆ. ಆಮೇಲೆ ಅಂದರೆ ಅವ್ರು ಬಂದಿದ್ರಲ್ಲ ಫ್ರೆಂಡ್ಸ್ ಎಲ್ಲ, ಅವ್ರ ಮಾತುಗಳು ಮಾತ್ರ ಕೇಳಿಸಿದ್ದು. ಅದು ಬಿಟ್ಟರೆ ಇನ್ನು ಜಾಸ್ತಿ ಏನು ಸೌಂಡ್ ಏನೂ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಬಟ್ ಬಾಸ್ ತುಂಬ ಜೋರಾಗಿ ಅವ್ರ ವಾಯ್ಸ್ ಗರ್ಡ್ ವಾಯ್ಸ್ ಎಲ್ಲ ಚೆನ್ನಾಗಿ ಮಾತಾಡ್ತಾರಲ್ವ, ಅಂದರೆ ಒಂಥರ ರಫ್ ವಾಯ್ಸ್ ಥರ ಸ್ಮೂತಾಗೆಲ್ಲ ಒಂಥರ ಚೆನ್ನಾಗಿತ್ತು ಅವ್ರ ವಾಯ್ಸ್ ಎಲ್ಲ. ಅದಕ್ಕೆ ಅವ್ರ ವಾಯ್ಸ್ ಮಾತ್ರ ನೀಟಾಗಿ ಕೇಳಿಸ್ತಿತ್ತು, ಇನ್ಯಾವುದೂ ಕೇಳಿಸ್ತಿರ್ಲಿಲ್ಲ. ನಾವು ಇದೆಲ್ಲ ಮುಗಿಸ್ಕೊಂಡು ಸಂಜೆ ಬರೋಷ್ಟರಲ್ಲಿ ಹೆಚ್ಚು ಕಮ್ಮಿ ಮನೆಗೆ 1 ಗಂಟೆ ಆಯಿತು. ಹಾಗೂ ಪ್ರೋಗ್ರಾಮ್ ಅಂತೆಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು. ಥ್ಯಾಂಕ್ ಯು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್. ಹಾಗೆ ನೀವು ಯಾರ್ಯಾರು ಬಾಸ್ ಬರ್ಡೇಗೆ ಅಲ್ಲಿಗೆ ಬಂದಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಮಾರ್ಕ್ ಫಿಲಮ್ಗೆ ಯಾರ್ಯಾರು ಬರ್ತೀರಾ, ಯಾರ್ಯಾರು ಬಂದಿಲ್ಲ, ಸಾರಿ ಮಾರ್ಕ್ ಟೀಸರ್ನ ಯಾರು ನೋಡೋದಕ್ಕೆ ಬಂದಿರಲಿಲ್ಲ ಅವರು ಯೂಟ್ಯೂಬ್ ಚಾನಲ್ಗೆ ಹಂಗೆ ಅಪ್ಲೋಡ್ ಮಾಡಿರ್ತಾರೆ, ಹೋಗಿ ನೋಡಿ. ಟೀಸರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆಯೇ ನಿಮ್ಮ ಭೇಟಿ ಮಾರ್ಕ್ ಫಿಲಮ್ ನೋಡೋದಕ್ಕೆ ಅಂತ ಹೇಳ್ತೀನಿ. ಹಾಗೆಯೇ ಯಾರ್ಯಾರು ಬಾಸ್ ಫ್ಯಾನ್ಗಳಿದ್ದೀರಾ ಅವರೆಲ್ಲರೂ ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋಗೆ ಲೈಕ್ ಮಾಡಿ ಸಾಕು. ಹಾಗೆಯೇ ಯಾರ್ಯಾರು ಬಾಸ್ ಅಭಿಮಾನಿಗಳಿದ್ದೀರಾ ಅವ್ರು ಮಾತ್ರ ನಾನು ಬಾಸ್ ಫ್ಯಾನ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಯಾರ್ಯಾರು ಅಲ್ಲಿ ಬಂದಿದ್ರಿ, ನಮ್ಮನ್ನು ನೋಡಿದ್ರಿ ಅಂತಲೂ ಕಮೆಂಟ್ ಮಾಡಿ. ನಾವು ನೋಡಿರ್ತೀವಿ, ಆದರೆ ಯಾರ್ಯಾರು ಅಂತ ನೆನಪಿರಲ್ಲ. ಆ ಗಲಾಟೆಲಿ ಬಾಸ್ ನೋಡ್ತಾ ಇದ್ದೀವಿ ಅನ್ನೋ ಖುಷಿಗೆ. ಹಾಗೆಯೇ ಹೇಗಿತ್ತು ನೆನ್ನೆ ಸೆಲೆಬ್ರೇಷನ್ನು ಅಂತ ಕೂಡ ಕಮೆಂಟ್ ಮಾಡಿ.
ಅಂದರೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು, ಯಾವುದೇ ಗಲಾಟೆ ಮಾಡ್ಕೊಳ್ಳಿಲ್ಲ ಅನ್ನೋದೊಂದು ಖುಷಿ. ಯಾಕಂದರೆ ಈ ಹೋದ ವರ್ಷ ಬರ್ಡೇಲೆಲ್ಲ ಫುಲ್ ಗಲಾಟೆ, ಅಂದರೆ ಹುಡುಗರು ಜಾಸ್ತಿ ಗಲಾಟೆ ಮಾಡ್ಕೊತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದೇ ಅಭಿಮಾನಿಗಳ ಥರ ಗಲಾಟೆ ಏನು ಮಾಡ್ಕೊಳ್ಳಲ್ಲ ಅವರು. ಆದರೆ ಚೆನ್ನಾಗಿತ್ತು, ಯಾವುದೇ ತೊಂದರೆ ತಾಪತ್ರೆ ಇಲ್ದೇ. ಮಳೆ ಕೂಡ ಸಪೋರ್ಟ್ ಮಾಡ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಬೇಗ ಬಂದು ಬೇಗನೆ ನಿಂತೋಯ್ತು. ಹೆಚ್ಚು ಕಮ್ಮಿ 1 hour ಫುಲ್ ಮಳೆ, ಆದರೆ ಬೇಗ ಮುಗೀತು. ಮಳೆ ಕತ್ತಿನೇ ಮುಗೀತು. ಹಾಗೆ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.